ಕ್ವಾಟ್ಲೆ ಕಿಚನು ಈ ಸತಿ 4 ಅವರ್ ಇರೋ ಕಾರಣದಿಂದ ಅದರ ಪ್ರೋಮೋಗಳು ಜಾಸ್ತಿನೇ ಬಿಡ್ತಿದ್ದಾರೆ. ಕೈ ರುಚಿಯ ಕಾಳಗದಲ್ಲಿ ಗೆಲುವಿನ ರುಚಿ ಯಾರ ಪಾಲಾಗುತ್ತದೆ, ಈ ರೀತಿ ಹೇಳಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಗ್ರ್ಯಾಂಡ್ ಫಿನಾಲೆ ಇರೋ ಕಾರಣದಿಂದ ತುಂಬ ಗ್ರ್ಯಾಂಡಾಗೇ ಬಂದಿದೆ ಈ ಪ್ರೋಮೋ. ಈ ಸತಿ ಕುಕ್ಸು 5 ಜನ ಇದ್ದಾರೆ, ಆದರೆ ಕ್ವಾಟ್ಲೆಗಳು ಜಾಸ್ತಿ ಇದ್ದಾರೆ ಅಂತ ಅನಿಸ್ತಿದೆ ಈ ಪ್ರೋಮೋ ನೋಡ್ತಿದ್ರೆ. ಅಲ್ಲಿರೋ ಕುಕ್ನೆಲ್ಲ ಒಂದು ಬೊಂಬೆಗೆ ಕಟ್ಟಾಕಿದ್ದಾರೆ. ತೋಟಗಳ ಹತ್ರ ಇರತ್ತಲ್ಲ ಗೊಂಬೆಗಳು, ಆ ರೀತಿ ದೃಷ್ಟಿ ಬೊಂಬೆಗೆ ಇವ್ರನ್ನೆಲ್ಲ ಕಟ್ಟಾಕಿದ್ದಾರೆ. ಓಂ ಪ್ರಕಾಶ್ ಅವರು, ರಕ್ಷಿತಾ, ಸೂರಜ್ ಅವರು, ಭವಿಷ್ಯ, ಮೇಘನ ಇವ್ರನ್ನೆಲ್ಲ ಆ ಬೊಂಬೆಗೆ ಕಟ್ಟಾಕಿದ್ದಾರೆ. ಪ್ರತಿಯೊಂದು ಎಪಿಸೋಡಲ್ಲಿ ಇರ್ತಾ ಇತ್ತಲ್ಲ ಅದೇ ರೀತಿ ಇವರು ಕ್ವಾಟ್ಲೆಗಳ ಕೈಯಲ್ಲಿ ಅಡುಗೆ ಮಾಡಿಸ್ಬೇಕು. ಅಲ್ಲಿರೋ ಕ್ವಾಟ್ಲೆಗಳು ಒಡೆಯೋದು ಹಾಗೆಲ್ಲ ಮಾಡಿ ತುಂಬ ಕ್ವಾಟ್ಲೆ ಕೊಡ್ತಿದ್ದಾರೆ. ಇಷ್ಟು ವಾರಗಳಲ್ಲಿ ಎಲ್ರಿಗೂ ಒಬ್ಬೊಬ್ಬರೇ ಕ್ವಾಟ್ಲೆಗಳು ಇರ್ತಾಯಿದ್ರು, ಆದರೆ ಈ ಸತಿ ಇಬ್ಬಿಬ್ರು ಕ್ವಾಟ್ಲೆಗಳನ್ನ ಕೊಟ್ಟಿದ್ದಾರೆ. ಒಬ್ಬರಿದ್ರೇ ತಲೆನೋವು, ಇನ್ನಿಬ್ಬಿಬ್ರಿದ್ರೆ ಇವ್ರನ್ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ನೋಡೋಣ. ರಕ್ಷಿತಾ ಈ ಸತಿ ಏನೋ ಸ್ಪೆಷಲ್ ಮಾಡ್ತಿದ್ದಾಳಂತೆ. ಗೀ ರೋಸ್ಟು, ಸೀ ಫುಡ್ಡು, ಬಕೀಟ್ ಅಂತ ಹೇಳ್ತಿದ್ದಾಳೆ. ಆ ಅಡುಗೆ ನೋಡ್ತಿದ್ರೆ ಏಡಿಕಾಯಿ ಸಾಂಬಾರು ಮಾಡ್ತಿದ್ದಾಳೆ ಅಂತ ಅನಿಸತ್ತೆ, ಇಲ್ಲ ಏಡಿಕಾಯಿಂದ ಯಾವುದಾದ್ರೂ ಒಂದು ಅಡುಗೆ ಮಾಡ್ತಿದ್ದಾಳೆ. ಅವಳು ಗೀ ರೋಸ್ಟು ಅಂತ ಹೇಳಿದ್ದಾಳೆ, ಅಂದರೆ ಏಡಿಕಾಯಿಂದ ಫ್ರೈ ಏನೋ ಮಾಡೋಂಗಿದ್ದಾಳೆ. ಇನ್ನು ಗೀ ರೋಸ್ಟ್ ಆದಮೇಲೆ ಗೀ ಇರಲೇಬೇಕು. ಇದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದಾಳೆ. ಇದನ್ನು ತಿಂದು ಅಲ್ಲಿರೋ ಜಡ್ಜಸ್ ಏನು ಹೇಳ್ತಾರೋ ನೋಡೋಣ. ಇನ್ನು ಸೂರಜು ಕರಿಬಸಪ್ಪ ಆಲೂಗಡ್ಡೆ ಮತ್ತು ಚಿಕನ್ ತೊಗೊಂಬಂದಿದ್ದಾನಂತೆ. ಸುಷ್ಮಾ ಅವರು ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ. ಆಲೂಗಡ್ಡೆ ಚಿಕನ್ ಹಾಕಿ ಕಪ್ ಕೇಕ್ ಮಾಡ್ತಾನಂತೆ. ಈ ರೀತಿ ಸುಷ್ಮಾಗೆ ಹೇಳ್ತಿದ್ದಾನೆ. ಅದೆರಡೂ ಹಾಕಿ ಕಪ್ ಕೇಕ್ ಮಾಡೋಕ್ಕಾಗಲ್ಲ, ಏನು ಮಾಡ್ತಾರೆ ಕಾದು ನೋಡೋಣ. ಈ ಸತಿ ಪ್ರತಿಯೊಬ್ಬರು ಒಂದೊಂದು ಥರ ಅಡುಗೆ ಮಾಡ್ತಿದ್ದಾರೆ. ಗೆಲುವಿನ ರುಚಿ ಯಾರ ಪಾಲಾಗತ್ತೆ ನೋಡೋಣ. ಈಗ ಇದು ಗ್ರ್ಯಾಂಡ್ ಫಿನಾಲೆ ಇರೋ ಕಾರಣದಿಂದ ಈ ಸತಿ ಅಡುಗೆಗಳು ತುಂಬ ಸೀರಿಯಸ್ ಆಗೇ ಮಾಡ್ತಾರೆ. ಇಷ್ಟು ದಿವಸ ಮಾಡಿದ್ದು ಒಂದು ಲೆಕ್ಕ, ಆದರೆ ಈಗ ಮಾಡೋದೇ ಒಂದು ಲೆಕ್ಕ. ಯಾಕಂದರೆ ನಾವೆಲ್ಲ ನೋಡಿದ್ವಿ ಸೆಮಿಫಿನಾಲೆ, ಇಷ್ಟು ದಿನದ್ದು ಲೆಕ್ಕ ತಗೊಂಡಿರ ಸೆಮಿಫಿನಾಲೆಯಲ್ಲಿ ಯಾರು ಅಡುಗೆ ಚೆನ್ನಾಗಿ ಮಾಡಿದ್ರು ಅವ್ರನ್ನ ಫೈನಲ್ಗೆ ಕಳಿಸಿದ್ರು. ಅದೇ ಥರ ಈ ಸತಿನೂ ಹಿಂದೆದೆಲ್ಲ ಕೌಂಟ್ ಮಾಡಿ ವಿನ್ ಮಾಡ್ತಾರ, ಇಲ್ಲ ಅಂದರೆ ಫಿನಾಲೆಯಲ್ಲಿ ಯಾರು ಅಡುಗೆ ಚೆನ್ನಾಗಿ ಮಾಡಿದಾರೋ ಇವ್ರನ್ನ ವಿನ್ನರಾಗಿ ಮಾಡ್ತಾರ. ಯಾವ ರೀತಿ ಮಾಡಿದ್ರು ಗ್ರ್ಯಾಂಡ್ ಫಿನಾಲೆಯಲ್ಲಿ ಅಡುಗೆ ತುಂಬ ಚೆನ್ನಾಗಿ ಮಾಡಲೇಬೇಕು. ಇವ್ರು ಈ ಸತಿ ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಅವರು ಮಾಡ್ತಾ ಇರೋ ಎಲ್ಲ ಅಡುಗೆ ನೋಡಿದ್ರೆ ಗೊತ್ತಾಗತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಅಡುಗೆ ಮಾಡ್ತಿದ್ದಾರೆ. ಅದೆಲ್ಲ ನೋಡ್ತಿದ್ರೆ ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ. ಇನ್ನು ಗ್ರ್ಯಾಂಡ್ ಫಿನಾಲೆ ಅಂತೇಳಿ ಮನೆಯಲ್ಲೇ ಎಲ್ಲ ತಯಾರಾಗಿ ಬಂದಿರ್ತಾರೆ. ಏನು ಅಡುಗೆ ಮಾಡಬೇಕು ಅಂತ ಕಲಿತು ಬಂದಿರ್ತಾರೆ. ಯೂಟ್ಯೂಬಲ್ಲಿ ನೋಡಿಕೊಂಡು ಇಲ್ಲ ಯಾರಾದರೂ ಗೊತ್ತಿರೋರ ಹತ್ರ ಹೇಳಿಸ್ಕೊಂಡು ಮನೆಯಲ್ಲಿ ಅದ್ರ ಪ್ರಯೋಗ ಮಾಡಿ ಆ ಅಡುಗೆನ ಕಲಿತು ಬಂದಿರ್ತಾರೆ. ಆದರೆ ಈಗ ಎಲ್ರಿಗೂ ಕಾಡ್ತಾ ಇರೋ ಪ್ರಶ್ನೆ, ಯಾರು ಗೆಲ್ತಾರೆ ಈಗ ಅಂತ ಹೇಳಿ. ಈಗ ತುಂಬ ಜನ ಹೇಳ್ತಿದ್ದಾರೆ ಸೂರಜ್ ಗೆಲ್ಬೋದು, ರಕ್ಷಿತಾ ಗೆಲ್ಬೋದು, ಭವಿಷ್ ಗೆಲ್ಬೋದು ಅಂತ. ರಕ್ಷಿತಾ ಫ್ಯಾನ್ಸ್ ಎಲ್ಲ ರಕ್ಷಿತಾನೇ ಗೆಲ್ಲಬೇಕು ಅಂತ ತುಂಬ ಕಮೆಂಟ್ಸ್ ಎಲ್ಲ ಹಾಕ್ತಿದ್ದಾರೆ. ಅದೇ ರೀತಿ ಸೂರಜ್ ಗೆಲ್ಬೋದು ಅಂತ ತುಂಬ ಜನ ಅಭಿಪ್ರಾಯಗಳು ತಿಳಿಸ್ತಾ ಇದ್ದಾರೆ. ನಿಮಗೆ ಯಾರು ಗೆಲ್ಬೋದು ಅನಿಸುತ್ತೆ, ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.